ಈಗ ಇವತ್ತು ನೆನ್ನೆಯಿಂದ ಗಣೇಶೋತ್ಸವ ನಡೆಸ್ತಾ ಇಲ್ಲ. ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ 85% ಹಿಂದೂಗಳೇ ಇರುವಂತ, ನಾಗಮಂಗಲದಲ್ಲಿ 90% ಹಿಂದೂಗಳೇ ಇರುವಂತ ಕಡೆಗಳಲ್ಲಿ ಗಣೇಶೋತ್ಸವ ನಡೆಸೋದಕ್ಕೂ ಈ ಸಂಕಷ್ಟ ಬರುತ್ತೆ ಅಂತಂದ್ರೆ ನಾವು ಎಲ್ಲಿದ್ದೀವಿ ಅಂತ ಯೋಚನೆ ಮಾಡಬೇಕಾಗತ್ತೆ. ಮತ್ತಿದು ನೋಡಿ, ಪೂರ್ವಯೋಜಿತವಾಗಿ ಮಾಡಿರೋದು. ಸನ್ಮಾನ್ಯ ಗೃಹ ಸಚಿವರು ಇದು ಸಣ್ಣ ಘಟನೆ ಅಂತ ಹೇಳ್ತಾರೆ ಅಂದ್ರೆ ಯಾವುದು ಅವ್ರಿಗೆ ದೊಡ್ಡ ಘಟನೆ ಕಾಣುತ್ತೆ? ಪೆಟ್ರೋಲ್ ಬಾಂಬ್ ಹಾಕೋದು ಸಣ್ಣ ಘಟನೆನಾ? ಕೋಟ್ಯಾಂತರ ರೂಪಾಯಿ ಅಂಗಡಿಗಳನ್ನು ಸುಟ್ಟು ಹಾಕೋದು ಸಣ್ಣ ಘಟನೆನಾ? ಇಲ್ಲಿಂದ ತಗೊಂಡೋಗಿ ಬೈಕ್ನ ಹೊರಗಡೆ ತಗೊಂಡೋಗಿ ಸುಟ್ಟು ಹಾಕ್ತಾರೆ. ಯಾಕೆಂದ್ರೆ ಬಿಲ್ಡಿಂಗ್ ಮುಸಲ್ಮಾನರದು, ಬೈಕು ಇಟ್ಟಿರೋ ಶೋರೂಮ್ನು ಹಿಂದುದು. ಇದು ಸಣ್ಣ ಘಟನೆನಾ? ಯಾವ ಆಧಾರದಲ್ಲಿ ಹೇಳ್ತಾರೆ ಸಣ್ಣ ಘಟನೆ ಅಂತ ಹೇಳಿ? ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ತೂರಾಟ ಮಾಡೋದು ಸಣ್ಣ ಘಟನೆ ಏನ್ರಿ ಅವರಿಗೆ? ಬೆಳ್ಳೂರಿನಲ್ಲಿ ಕೆಲವು ತಿಂಗಳ ಹಿಂದೆ ಗಾಣಿಗ ಸಮಾಜದ ದೇವಿ ಉತ್ಸವದ ಸಂದರ್ಭದಲ್ಲಿ ಗಲಾಟೆ ನಡೆಸಿದ್ರು. ಯಾಕೆ ಈ ರೀತಿ ಕೊಬ್ಬಿದ್ದಾರೆ ಅವರಿಗೆ ಅನಿಸಿದೆ ಈ ಸರ್ಕಾರ ನಾವೇನು ಮಾಡಿದ್ರು ನಮಗೆ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಮತಾಂಧರಿಗೆ ಬೆಂಬಲ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಈಗ ಕೊಬ್ಬಿರೋದು ಅವರಿಗೆ. ನಾನು ಆಗ್ರಹಿಸ್ತೇವೆ, ಎಲ್ಲ ಎಷ್ಟು ಏನು ನಷ್ಟ ಆಗಿದೆ ನಷ್ಟವನ್ನ ಭರಿಸಿಕೊಡುವ ಕೆಲಸ ಮಾಡಬೇಕು. ಇಲ್ಲಿ ಹಿಂದೂಗಳನ್ನು ಅರೆಸ್ಟ್ ಮಾಡಿದೀವಿ, ಮುಸಲ್ಮಾನರನ್ನು ಅರೆಸ್ಟ್ ಮಾಡಿದೀವಿ ಅಂತ ಕಾಜಿ ನ್ಯಾಯ ಮಾಡೋದು ಬೇಡ. ಯಾವನು ಗಲಭೆ ಎಬ್ಬಿಸ್ತಾ ಅವನ ಮೇಲೆ ಮಾಡಬೇಕು, ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ಮಾಡಬೇಕು. ಮೆರವಣಿಗೆ ನಡೆಸ್ತವ್ರ ಮೇಲಲ್ಲ, ಗಣಪತಿ ಇಟ್ಟವ್ರ ಮೇಲಲ್ಲ. ನಾ ಹೇಳಿದಲ್ಲ, ಅವರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳಿ ನಮ್ದು ತಾಲಿಬಾನಿಗಳ ಸರ್ಕಾರ, ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಇವರಿಗೆ ನಾವು ನಾಮರ್ದ್ರಿದ್ದೀವಿ, ನಾವು ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡೋದು, ಹುಟ್ಟಿರೋದು ಅವರಿಗೆ ಅಂತ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ತೀವಿ. ಅಲ್ರಿ, ಪೊಲೀಸರು ಎದುರುಗಡ್ಲೇನೆ 2-3 ಬಾರಿ ಬೆಂಕಿ ಹಾಕ್ತಾರೆ ಅಂತಂದ್ರೆ ಯಾರ್ರೀ ವಿಶ್ವಾಸ ಇಡ್ತಾರೆ? ಯಾರು ವಿಶ್ವಾಸ ಇಡ್ತಾರೆ? 1ರಿಂದ 18ವರೆಗೂ ಗಣಪತಿ ಪ್ರತಿಷ್ಠಾಪನೆ ಮಾಡಿದವ್ರನ್ನ ಕೇಸಿಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ ಯಾರು ವಿಶ್ವಾಸ ಇಡ್ತಾರೆ? ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ನೀವು ನೋಡಿದಿರಲ್ಲ, ಬಂದಿದ್ದಾರೆ ಇಲ್ಲಿಗೆ ನೋಡಿದಾರ ಅವರು. ಯಾವುದು ಹಾಗಾದ್ರೆ ಇವರಿಗೆ ಬಾಂಬ್ ಹಾಕಬೇಕು, ಇವ್ರ ಮನೆಗೆ ಬೆಂಕಿ ಬೀಳಬೇಕು, ಅವಾಗ ಮಾತ್ರ ದೊಡ್ಡ ಘಟನೆ ಆಗುತ್ತೆ ಇವರಿಗೆ. ಇನ್ನೇ ಅವನ ಕಂಡವ್ರ ಮನೆ ಸುಟ್ಟಿರೋದಲ್ಲ, ಬೇರೆಯವ್ರ ಮನೆ ಅಂಗಡಿ ಸುಟ್ಟಿರೋದಲ್ಲ, ಇವ್ರದೇನು ಹೋಗಿಲ್ವಲ್ಲ, ಅದಕ್ಕೆ ಸಣ್ಣ ಘಟನೆ. ಇವ್ರ ಮನೆಗೆ ಬೆಂಕಿ ಹಾಕಿದ್ರೆ ಮಾತ್ರ ಅದು ದೊಡ್ಡ ಘಟನೆ ಆಗೋದು. ಇದರಲ್ಲಿ ನನಗನ್ಸುತ್ತೆ ಇದು ಸಡನ್ಲಿ ಆಗಿರುವಂಥ ಇನ್ಸಿಡೆಂಟ್ ಅಲ್ಲ. ಕಲ್ಲನ್ನು ಸ್ಟಾಕ್ ಮಾಡಿಟ್ಕೊಂಡಿದ್ದಾರೆ, ಮಸೀದಿಲಿ ಸ್ಟಾಕ್ ಮಾಡಿಟ್ಕೊಂಡಿದ್ದಾರೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪ್ರಕಾರ. ಅದ್ರ ಜೊತೆಗೆ ಪೆಟ್ರೋಲ್ ಬಾಂಬನ್ನು ಬಳಕೆ ಮಾಡಿದ್ದಾರೆ. ಬೀಗ ಹಾಕಿದ ಅಂಗಡಿಗಳನ್ನು ಲಾಕ್ ಮುರಿದು ಓಪನ್ ಮಾಡಿ ಬೆಂಕಿ ಹಾಕಿದ್ದಾರೆ. ಇದು ಪೂರ್ವಯೋಜಿತ ಅಂತ ಅನ್ಸೋದಿಲ್ವಾ? ಅದಕ್ಕೆ ನಾನು ಆಗ್ರಹಿಸ್ತೇನೆ, ಸಮಗ್ರ ತನಿಖೆ ಮಾಡಬೇಕು. ಇಲ್ಲದೇ ಇದ್ರೆ ಜನನೇ ಕಾನೂನು ಕೈಗೆ ಎತ್ಕೊಂಡ್ರೆ ಯಾವನ್ ರಕ್ಷಣೆ ಮಾಡ್ತಾನೆ? ಜನ ತಿರುಗಿ ಬಿದ್ದರೆ ಯಾವನ್ ಉಳಿಸ್ತಾನೆ? ಉಳಿಸಕ್ಕಾಗತ್ತಾ? ಎಲ್ರಿಗೂ ಸೂಕ್ತ ಪರಿಹಾರ ಕೊಡಬೇಕು. ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು. ತಪ್ಪಿತಸ್ಥರಿಗೆ ಕ್ರಮ ಆಗಬೇಕು. ಕಾಜಿ ನ್ಯಾಯ ಮಾಡೋದು ಬೇಡ, ಕಾಜಿ ನ್ಯಾಯ ಮಾಡೋದು ಬಿಟ್ಬಿಡ್ಲಿ. ಗಣೇಶೋತ್ಸವ ಸಮಿತಿಯವ್ರ ಮೇಲೆ ಹಾಕಿರೋ ಕೇಸ್ ವಾಪಸ್ ತಗೊಳ್ಬೇಕು. ಯಾವನ್ನು ಕಲ್ ತೂರಾಟ ಮಾಡ್ದ, ಯಾವನ್ ಬೆಂಕಿ ಹಾಕ್ತಾ, ಯಾವನ್ ಮೆರವಣಿಗೆ ತಡೆದ ಅವನಿಗೆ ಎಡೆಮುರಿ ಕಟ್ಟಬೇಕು. ಆಗ ವಿಶ್ವಾಸ ಬರುತ್ತೆ. ಆಗ ಇವರಿಗೇನೋ ಒಂದು ಸೀಡ್ಲೆಸ್ ಏನೋ ಅನ್ನೋದು ಅರ್ಥ ಆಗುತ್ತೆ. ಮಂಡ್ಯದರೆ ನಿಮ್ ತಾಕತ್ತೇನೋ ಅಂತ ತೋರಿಸಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.